ಇವತ್ತು ಗೋಮಾತೆಯ ಕೆಚ್ಚಲನ್ನ ಕಟ್ ಮಾಡಿದರೆ ಇದು ಮುಂದೆ ಈ ಭಾರತ ಯಾವ ದಿಕ್ಕಲ್ಲಿ ಇರುತ್ತೆ ಅನ್ನೋದನ್ನು ತೋರಿಸುತ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಭಾರತೀಯ ಸಂಸ್ಕೃತಿಯನ್ನ ನಿರ್ಮಾಣ ಆಗ್ತಾ ಇರೋದನ್ನ ನೋಡ್ತಾ 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 ಸುಮ್ಮನೆ ಕೂತ್ರೆ ಬಾಂಗ್ಲಾದೇಶದಾದಂತ ದಂಗೆ ಭಾರತದಲ್ಲೂ ಇವತ್ತಿನ ನಾಳೆ ಆಗ್ಬಹುದು. ಇಲ್ಲಿಯ ಮುಸಲ್ಮಾನರನ್ನ ಬೇರೆ ಬೇರೆ ದೇಶಕ್ಕೆ ಹೋಗುವಂತ ಪರಿಸ್ಥಿತಿ ಬರಬಹುದು ಅಂತ ಎಚ್ಚರಿಕೆಯನ್ನು ಕೂಡ ನಾವೆಲ್ಲ ಬೇರೆ ಹೊರಗೆ ಕೊಡ್ತಾ ಇದ್ದೀವಿ. ಯಾರು ಈ ರೀತಿ ಗೋಮಾತೆಯನ್ನ ಕೆಚ್ಚಲನ್ನ ಕಟ್ ಮಾಡಿದರೋ ಅದು ಒಬ್ಬ ವ್ಯಕ್ತಿಯ ಪ್ರಯತ್ನ ಇದಲ್ಲ, ಒಬ್ಬ ವ್ಯಕ್ತಿ ಪ್ರಯತ್ನ ಇದಲ್ಲ. ಆ ಮುಸಲ್ಮಾನ್ ಯಾರು ಕಟ್ ಮಾಡಿದಾರೋ ತಕ್ಷಣ ಹೇಳ್ಬಿಟ್ರು ಡಾಕ್ಟರ್ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಅವರ ಹುಚ್ಚ ಅಂತ. ಆಮೇಲೆ ನಾನು ಮುಖ್ಯಮಂತ್ರಿಗಳಾಗಿ ಎಲ್ಲ ಸಚಿವ ಸಂಪುಟಗಳು ಹೇಳ್ತಾರೆ ಅವನೊಬ್ಬ ಕೂಡ್ತ ಅಂತ. ದೇಶದ ಹಿಂದೂಗಳು ಕುಡುಕರು ಮಾತನ್ನ ಹುಚ್ಚರು ಮಾತಿಲ್ಲ. ಅಂದ್ರೆ ಕುಡುಕರು ಹುಚ್ಚರು ಯಾರು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳು ಕುಡುಕರು ಹುಚ್ಚರು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟಗಳು ಹೇಳಕ್ಕೆ ಇಷ್ಟಪಡ್ತೇನೆ, ನೀವು ಗೋವನ್ನು ಮುಟ್ಟಿದ್ದೀರಾ. ಆ ಗೋ ಶಾಪದಿಂದ ಕರ್ನಾಟಕ ರಾಜ್ಯದ ಸರ್ಕಾರ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಯಲ್ಲ. ಈ ಎಚ್ಚರಿಕೆಯನ್ನು ಕೂಡ ಕೊಡಕ್ಕೆ ಇಷ್ಟಪಡ್ತೇನೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೇನೆ. ಏನು ಒತ್ತಾಯ ಅಂತಂದ್ರೆ, ಯಾವುದೋ ಒಬ್ಬ ಹೆಸರು ಅನ್ನಂತ ದೇಶದ್ರೋಹಿ ಗೋಮಾತೆಯ ಕೆಚ್ಚಲನ್ನ ಕಟ್ ಮಾಡಿದಂತ ಒಬ್ಬ ವ್ಯಕ್ತಿ ಹಿಂದೆ ಯಾವ ಸಂಘಟನೆ ಇದೆ, ಅದರಿಂದ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ರಾಷ್ಟ್ರೋತ್ಸವ, ಅದರಿಂದ ಎಷ್ಟು ಜನ ರಾಷ್ಟ್ರೋತ್ಸವ ಮುಸಲ್ಮಾನ್ ಕುಂಡಾಗಿದ್ದಾರೆ, ಅವ್ರು ಯಾವ ಸಂಘಟನೆ ಸೇರಿದನು ಅದನ್ನ ನೀವು ತನಿಖೆ ಮಾಡಿ ಹೊರತಂತರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಆ ಗೋಮಾತೆಗೆ ಆಗಿರುವಂತ ಅಪಮಾನ ನಮ್ಮೆಲ್ಲರಿಗೂ ಅಪಮಾನ. ಗೋಮಾತೆ ನನ್ನ ತಾಯಿ ಅಂತ ಹೇಳಿದ್ರು ನೀವು ಕೂಡ, ಹಿಂದೂ ಅಂತ ಹೇಳ್ಕೊಟ್ಟರು ನೀವು ಕೂಡ. ಆ ದುಷ್ಟ ಸಂಘಟನೆ ಯಾವುದು ಅಂತ ಹೊರತಂದಿದ್ರೆ ನೀವು ಹಿಂದೂ ಆಗೋಕ್ಕೂ ಯೋಗ್ಯರು, ಗೋಮಾತೆಯ ಮಕ್ಕಳಾಗೋಕ್ಕೂ ಯೋಗ್ಯರು. ನೀರಿನಲ್ಲಿ ನೋಡ್ತಾ ಇದ್ದಂತ ಸತ್ತರು ಕಣ್ಣಲ್ಲಿ ನೀರು ಬರುತ್ತೆ. ಕೆಚ್ಚಲನ್ನು ಕಟ್ ಮಾಡ್ತಾರೆ, ರಕ್ತ ಸುರಿಯುತ್ತೆ. ಒಂದೇ ಒಂದು ಹೆಸರಲ್ಲ, ಕುಂಚ ಕುಂಕಮ್ಮಂದ ಕರುಣಾವರ ಮನೆಗೆ ನುಗ್ಗಿ ಇವ್ರಿಗೂ ಹಸುಗಳಿಗೆ ನುಗ್ಗಿರಬೇಕಾದ್ರೆ ಕೊಡ್ತಾನೋ ಆಗಿದ್ರೆ ಅವ್ರ ಮನೆಗೆ ಯಾಕೆ ಹೋಗ್ತಾನೆ? ಯಾರು ಕೊಡ್ತಾರೆ ಕೂಡ ಕೂಡುವಂತ ಬೇರೆ ಮನೆ ಹೋಗಿಲ್ಲ, ಕೂಡುವಂತ ಬೇರೆ ಹೆಣ್ಮಕ್ಳು ಹತ್ರ ಹೋಗಿಲ್ಲ, ಸ್ವಂತ ಅವ್ರ ಮನೆ ಹೋಗ್ತಾರೆ, ಅವ್ರ ಹೆಂಡತಿ ಹತ್ರ ಹೋಗ್ತಾರೆ. ಆದ್ರೆ ಕರ್ನಾಟಕ ಮುಖ್ಯಮಂತ್ರಿಯವರಿಗೆ ಉಪಮುಖ್ಯಮಂತ್ರಿಗಳು ಹೇಳಕ್ಕೆ ಇಷ್ಟಪಡ್ತಾರೆ, ನೀವು ಡೆಲ್ಲಿಗೆ ಹೋಗಿ ಯಾವ ಮುಖ್ಯಮಂತ್ರಿಗಳಾಗಿ ಗೋಮಾತೆಯ ಆಶೀರ್ವಾದ ಇಟ್ಟು ಅಂದ್ರೆ ನೀವು ಮುಖ್ಯಮಂತ್ರಿಗಳ ಮುಂದುವರಿತೀರಿ. ಆ ಗೋಮಾತೆ ಶಾಪ ಇದ್ರೆ ನೀವು ಇಬ್ಬರು ಮುಖ್ಯಮಂತ್ರಿ ಆಗಲ್ಲ, ಇನ್ನಾರೋ ಮುಖ್ಯಮಂತ್ರಿ ಅಂತ ತಿಳ್ಕೊತಾರೆ. ನೀವೇನಾದ್ರು ಕೂಡ ಗೋಮಾತೆ ಬಗ್ಗೆ ಗೌರವ ಇದ್ರೆ, ಹಿಂದೂ ಧರ್ಮದ ಬಗ್ಗೆ ಗೌರವ ಇದ್ರೆ, ಸಾಧು ಸಂತರ ಬಗ್ಗೆ ಗೌರವ ಇದ್ರೆ, ತಾಯಂದ್ರ ಬಗ್ಗೆ ಗೌರವ ಇದ್ರೆ ಆ ದುಷ್ಟ ಕೂಟಗಳನ್ನ ಬಹಿರಂಗ ಮಾಡಿ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ.
ಇದಕ್ಕೂ ಕೂಡ ನಿಮ್ಮಲ್ಲೂ ಕೂಡ ಹಿಂದೆ ರಕ್ತ ಹರಿತಾ ಇದೆ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ನಿಮ್ಮಲ್ಲಿ ಯಾವ ರಕ್ತ ಹರಿತಾ ಇದೆ ನಮಗಂತೂ ಅರ್ಥ ಆಗಲ್ಲ. ಯಾರೋ ಪೊಲೀಸ್ನವರ ಅಮಾಯಕ ಪೊಲೀಸ್ ಅಧಿಕಾರಿಗಳ ಹತ್ರ ಅವ್ರು ಹುಚ್ಚ ಅಂತ ಹೇಳಿಸ್ಬಿಡ್ತಾರೆ. ಡಾಕ್ಟರ್ ಸರ್ಟಿಫಿಕೇಟ್ ಇದೆಯಾ? ಹುಚ್ಚ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಬೇಕಾನೆ. ಅದೊಂದು ನೀವು ಸೃಷ್ಟಿ ಮಾತ್ರ ಆಶ್ಚರ್ಯ ಇಲ್ಲ. ನಾನು ಅದಕ್ಕೋಸ್ಕರ ಈ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲರೂ ಕೂಡ ಕೆಲಸ ಬಿಟ್ಕೊಂಡ್ರು. ನಿನ್ನೆ ತಾನೆಯವರೆಲ್ಲ ಸುದ್ದಿ ಕೊಟ್ಟಿದ್ದು, ಒಂದು ದಿನದಲ್ಲಿ ರಾಷ್ಟ್ರಭಕ್ತ ವರ್ಗದ ಶಕ್ತಿ ಏನು ಅಂತ ತೋರಿಸಿದ್ದಾರೆ. ಒಂದೇ ದಿನದಲ್ಲಿ ಏನಾದರೂ ಕೂಡ ಆ ಒಂದು ನಸ್ರು ಹಿಂದೆ ಯಾವ ಗ್ಯಾಂಗ್ ಇದೆ ಅದರ ಬಗ್ಗೆ ತನಿಖೆ ಮಾಡಿ ಬಹಿರಂಗ ಮಾಡಿ ಅವ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಅಂದ್ರೆ ಬರುವಂತ ದಿನ ರಾಷ್ಟ್ರಭಕ್ತ ಬಳಗ ಶಿವಮೊಗ್ಗದಲ್ಲಿ ಇನ್ನು ಯಾವ್ಯಾವ ದೊಡ್ಡ ಹೋರಾಟಗಳನ್ನು ಮಾಡ್ತೀವೋ ನನಗಂತೂ ಗೊತ್ತಿಲ್ಲ. ಆ ಹೋರಾಟಗಳು ಮಾಡೋದಕ್ಕೆ ಅವಕಾಶ ಕೊಡಲೇನೆ ನಾನು ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯ ಶಾಂತಿಯಿಂದ ಇರಬೇಕು ಅಂತ ನಿಮ್ಗೆ ಆಸೆ ಇದ್ರೆ ತಕ್ಷಣ ಆ ಗ್ಯಾಂಗ್ ಬಗ್ಗೆ ಗಮನ ಕೊಡಿ, ಆ ರಾಷ್ಟ್ರ ದ್ರೋಹಿಗಳ ಬಗ್ಗೆ ಗಮನ ಕೊಡಿ, ಆ ಗೋ ಹಂತಕರಿಗೆ ಗಮನ ಕೊಡಿ, ಆ ಗೋಗಳಿಗೆ ಹಿಂಸೆ ಕೊಟ್ಟಂತ ವ್ಯಕ್ತಿಗಳ ಬಗ್ಗೆ ತಂಡದ ಬಗ್ಗೆ ಗಮನ ಕೊಡಿ. ನೀವು ಈ ರೀತಿ ಮಾಡಲಿಲ್ಲ ಅಂದ್ರೆ ಬರೀ ಶಿವಮೊಗ್ಗ ನಗರ ಅಲ್ಲ, ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶ ಹತ್ತು ಹೊಡೆಯುವಂತ ಸ್ಥಿತಿ ಇದೊಂದು ಬರುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ನಾನು ರಾಜ್ಯ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಲ್ಲಿ ಸೇರುವಂತ ಎಲ್ಲ ಹೆಣ್ಣು ಮಕ್ಕಳು, ಇಲ್ಲಿ ಸೇರುವಂತ ಎಲ್ಲ ಯುವಕರು, ಎಲ್ಲ ನಾಗರಿಕರು, ಎಲ್ಲ ರಾಷ್ಟ್ರ ಭಕ್ತರು ಅಪೇಕ್ಷೆ ಆ ಯಾವ ನಗರು ಯಾವ ಗುಂಪಿಗೆ ಸೇರಿದ್ದೇನೆ, ಯಾವ ರಾಷ್ಟ್ರ ದ್ರೋಹಿಗಳ ಜೊತೆಗಿದ್ದಾರೆ ಆ ಗುಂಪನ್ನು ಯಾವುದೊಂದು ಭೇದಿಸಿ ಅದನ್ನು ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿ ನಾನು ನಿಮ್ಗೆ ಒತ್ತಾಯ ಮಾಡ್ತೇನೆ.